ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಯರಬಾಗ ಗ್ರಾಮ ಪಂಚಾಯತ್ನಲ್ಲಿ 2023-24ನೇ ಸಾಲಿನ 15ನೇ ಹಣಕಾಸಿನ ಯೋಜನೆಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ದೂರು ಸಲ್ಲಿಸಲಾಗಿತ್ತು. ಜಿಲ್ಲಾ ಪಂಚಾಯತ್ ಆದೇಶದಂತೆ ತಾಲೂಕು ಪಂಚಾಯತ್ ಬಸವ ಕಲ್ಯಾಣಕ್ಕೆ ಆದೇಶ ಮಾಡಿದ್ದರು. ಸತತವಾಗಿ 3 ಸಲ ಆದೇಶ ಆದರೂ ಕೂಡ ಮೊದಲನೇ ಆದೇಶ 9/6/2025ರಲ್ಲಿ 7 ದಿನದಲ್ಲಿ ತನಿಖೆ ಮಾಡಿ ವರದಿ ಸಲ್ಲಿಸಿ ಎನ್ನುವ ಉಲ್ಲೇಖ ಇದೆ. ಎರಡನೇ ಆದೇಶ ನಿರ್ದೇಶಕರು ಆಡಳಿತ 2 ಕರ್ನಾಟಕ ಪಂಚಾಯತ್ ರಾಜ್ ಆಯುಕ್ತಾಲಯ ಬೆಂಗಳೂರು ದಿನಾಂಕ 29/9/2025. ಮೂರನೇ ಆದೇಶ ಜಿಲ್ಲಾ ಪಂಚಾಯತ್ ಬೀದರ್ 4/11/2025 ಬಂದಿದೆ. 7 ದಿನಗಳಲ್ಲಿ ತನಿಖೆ ಮಾಡಿ ವರದಿ ಸಲ್ಲಿಸಲು ಸೂಚನೆ ನೀಡಿದ್ದಾರೆ. ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ರಮೇಶ್ ಬಸವ ಕಲ್ಯಾಣ ಇಲ್ಲಿಯವರೆಗೆ ಯಾವುದೇ ತನಿಖೆ ಮಾಡಿಲ್ಲ. ಭ್ರಷ್ಟಾಚಾರದ ಒಟ್ಟು ಅಂದಾಜು ಹಣ 33,03,985 ರೂಪಾಯಿ. ಭ್ರಷ್ಟಾಚಾರ ಮಾಡಿದ ಬಸವ ಕಲ್ಯಾಣ ತಾಲೂಕಿನ ಯರಬಾಗ ಗ್ರಾಮ ಪಂಚಾಯತ್ ಅಧಿಕಾರಿ ಅಬ್ದುಲ್ ರಜಾಕ್ ಹಾಗೂ ಅಧ್ಯಕ್ಷರು ಸುರೇಖಾ ಬಸವರಾಜ್ ಇವರು ಸೇರಿಕೊಂಡು ಭ್ರಷ್ಟಾಚಾರ ಮಾಡಿದ್ದಾರೆ. ತನಿಖೆಗೆ ಆದೇಶ ಬಂದರೂ ತನಿಖೆ ಮಾಡುತ್ತಿಲ್ಲ. ತಾಲೂಕು ಪಂಚಾಯತ್ ಅಧಿಕಾರಿಗಳು ಲೋಕಾಯುಕ್ತ ಸೂಕ್ತ ತನಿಖೆ ಮಾಡಿ ಭ್ರಷ್ಟರಿಗೆ ಮಟ್ಟ ಹಾಕಬೇಕೆಂದು ಸರ್ಕಾರಕ್ಕೆ ಮೋಸ ಮಾಡಿದ ಖದೀಮರಿಗೆ ತಕ್ಕ ಶಿಕ್ಷೆ ಆಗಬೇಕು. ಸರ್ಕಾರಕ್ಕೆ ಮರಳಿ ಹಣ ಪಾವತಿಸಬೇಕು. ಪ್ರಸ್ತುತ ಭ್ರಷ್ಟ ಅಧಿಕಾರಿ ಅಬ್ದುಲ್ ರಜಾಕ್ ಬಸವ ಕಲ್ಯಾಣ ತಾಲೂಕಿನ ಮುಡಬಿ ಗ್ರಾಮ ಪಂಚಾಯತ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಸಾಮಾಜಿಕ ಕಾರ್ಯಕರ್ತ ಭೀಮರೆಡ್ಡಿ ಸಿಂದನಕೇರ ಆಗ್ರಹಿಸಿದರು. ನಮಸ್ಕಾರ ಸ್ನೇಹಿತರೆ, ಇದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಯರಬಾಗ ಗ್ರಾಮ ಪಂಚಾಯತ್ನಲ್ಲಿ 15ನೇ ಹಣಕಾಸಿನ 2023-24 ಸಾಲಿನ ಭ್ರಷ್ಟಾಚಾರದ ಬಗ್ಗೆ ಏನು ಪತ್ರಿಕಾಗೋಷ್ಠಿ ಕರೆದಿದ್ದೀನಿ. ಮತ್ತು ಇಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಆಗಿದೆ ಅಂತಂದರೆ 33 ಲಕ್ಷ ಚಿಲ್ಲರೆ ಭ್ರಷ್ಟಾಚಾರ ಆಗಿದೆ. ಭ್ರಷ್ಟಾಚಾರ ಬ್ಲೀಚಿಂಗ್ ಪೌಡರಲ್ಲಿ ಸುಮಾರು 10 ಲಕ್ಷಕ್ಕಿಂತ ಮೇಲು, ಮತ್ತು ನೀರಿನ ಕುಡಿಯುವ ನೀರಿನ ಮತ್ತು ಗ್ರೈ ವಾಟರ್ ಅಂದರೆ ಚರಂಡಿ ಕ್ಲೀನಿಂಗ್ ಅಂತ ಹೇಳಿ, CCTV ಹಾಕಿದ್ದೀವಿ ಅಂತ ಹೇಳಿ, ಪಂಚಾಯತ್ ಬಿಲ್ಡಿಂಗ್ ವರ್ಕ್ ಮಾಡಿದ್ದೀವಿ ಅಂತ ಹೇಳಿ, ಮತ್ತು 15ನೇ ಹಣಕಾಸಿನಲ್ಲಿ 5% ವಿಕಲಚೇತನರಿಗೆ ಸಹಾಯ ಮಾಡಬೇಕಂತಿದೆ. ಆದರೆ ಇವರು ವಿಕಲಚೇತನರಿಗೆ ನಾವು ಸಹಾಯ ಮಾಡಿದ್ದೇವೆ ಅಂತೇಳಿ 1,15,000 ರೂಪಾಯಿ ವಿಡ್ರಾ ಮಾಡಿದ್ದಾರೆ. ಎಲ್ಲ ದಾಖಲೆಗಳಿದೆ. ಮತ್ತು ಇದು ತನಿಖೆ ಆಗಲಿ ಅಂತೇಳಿ ನಾನು ಜಿಲ್ಲಾ ಪಂಚಾಯತ್ಗೆ ದೂರು ಕೊಟ್ಟಿದ್ದಾಗ ಆದೇಶ ಬಂತು, ವರದಿ ತನಿಖೆ ಮಾಡಿ ಅಂತೇಳಿ. ಯಾರಿಗೆ? ತಾಲೂಕಾ ಪಂಚಾಯತ್ಗೆ. ತಾಲೂಕಾ ಪಂಚಾಯತ್ ಅವರು ವರದಿ ಸಲ್ಲಿಸಲಿಲ್ಲ, ಅವ್ರು ಎನ್ಕ್ವೈರಿನೇ ಮಾಡಿಲ್ಲ, ಏನಿದೆಯೋ ಗೊತ್ತಿಲ್ಲ. ನೋಡಿ, ಸೆಪ್ಟೆಂಬರ್ 6ನೇ ತಾರೀಕು ಬಂದಿದೆ. 7 ದಿನದಲ್ಲಿ ವರದಿ ಸಲ್ಲಿಸಬೇಕು ಅಂತೇಳಿ ಜಿಲ್ಲಾ ಪಂಚಾಯತ್ ಅವರು ಆಲ್ರೆಡಿ ಬಂದಿದ್ದಾರೆ. ಇದು ಯಾವಾಗ ಬಂದಿದೆ ಅಂದರೆ ಸೆಪ್ಟೆಂಬರ್ 6ನೇ ತಾರೀಕು ಬಂದಿದ್ದು. ಇದು ವರದಿ ಮಾಡಿಲ್ಲ. ಮತ್ತೆ ಇವರು ವರದಿ ಮಾಡಿಲ್ಲ ಅಂಥೇಳಿ ಮತ್ತೊಂದು ಅರ್ಜಿ ಸಲ್ಲಿಸಿದಾಗ ಅವಾಗಲೂ ಕೂಡ 7 ದಿನದಲ್ಲಿ ವರದಿ ಸಲ್ಲಿಸಿ ಅಂತ ಹೇಳಿದರು. ಇದು ಯಾವಾಗ ಅಂತಂದರೆ 29 ಅಂದರೆ ಸೆಪ್ಟೆಂಬರ್ 29ನೇ ತಾರೀಕು ಬಂದಿದ್ದು. ಇದು ಕೂಡ ಅವ್ರು ಮಾಡಿಲ್ಲ. ತಾಲೂಕಾ ಪಂಚಾಯತ್ ರಮೇಶ್ ಅವರು ತನಿಖೆ ಮಾಡಿಲ್ಲ. ಕೇಳಿದ್ರೆ ಇಂಥ ಕಂಪ್ಲೇಂಟ್ ಹೋಗುತ್ತೆ ಅಂತೇಳಿ ಅದಕ್ಕೆ ಬೇಜವಾಬ್ದಾರಿತನ ಮಾಡಿದ್ರು. ತನಿಖೆ ಆಗಬೇಕು. ಮತ್ತು 11ನೇ ತಿಂಗಳಲ್ಲೂ ಕೂಡ ಬಂತು ವರದಿ ಮಾಡಿರಿ ಅಂತೇಳಿ. ವರದಿ ಮಾಡಿ 7 ದಿನದಲ್ಲಿ ಇದು ಸಲ್ಲಿಸಿ ಅಂತೇಳಿ ಅವಾಗಲೂ ಕೂಡ ಅವರು ರೆಸ್ಪಾನ್ಸ್ ಮಾಡಿಲ್ಲ. ಮತ್ತು ಯಾವ ರೀತಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂದರೆ ಇದು ಜಸ್ಟ್ ಡೆಮೋ ಅಷ್ಟೇ. ಯಾವ ರೀತಿ ಅವರು ಒಂದೇ ಫೋಟೋದಲ್ಲಿ 2 ಬಿಲ್ ಮಾಡ್ಕೊಂಡಿದ್ದಾರೆ, 5 ಲಕ್ಷ ಬಿಲ್ ಮಾಡ್ಕೊಂಡಿದ್ದಾರೆ ಅನ್ನೋ ಡೆಮೋ ಅಷ್ಟೇ. ನೋಡಿ, 15ನೇ ಹಣಕಾಸಿನ 2023-24 ಸಾಲಿನ ವಿಕಲಚೇತನರಿಗೆ 5% ಕೊಡ್ಬೇಕಂತ ಹೇಳಿದರೆ 1,15,702 ರೂಪಾಯಿ ಬಿಲ್ ಮಾಡ್ಕೊಂಡಿದ್ದಾರೆ, ವಿಡ್ರಾ ಮಾಡ್ಕೊಂಡಿದ್ದಾರೆ. ಮತ್ತು ವಿಕಲಚೇತನರಿಗೆ ಯಾವುದು ಫಲಾನುಭವಿಗಳಿಗೆ ಕೊಟ್ಟಿದ್ದಾರೆ ಅಂತಂದರೆ ನೋಡಿ, ಇದು ಗೂಗಲ್ ಫೋಟೋ ಆ್ಯಡ್ ಮಾಡಿ ನಾವು ಕೊಟ್ಟಿದ್ದೀವಿ ಅಂಥೇಳಿ ಬಿಲ್ ತೊಗೊಂಡಿದ್ದಾರೆ. ಇದು ಆಯಿತು. ಕುಡಿಯುವ ನೀರಿನ ಒಂದು ಪೈಪ್ಲೈನ್ ರಿಪೇರಿಗಾಗಿ 3,31,348 ರೂಪಾಯಿ ಬಿಲ್. ಇದೇ ಫೋಟೋ. ಮತ್ತು ಇದೇ ಫೋಟೋ ಬಳಸ್ಕೊಂಡು ಇಲ್ಲೊಂದಿದೆ, ಸ್ಟಾಪ್ ಮಾಡಿದೆ. ಈ ಫೋಟೋನೇ ಬಳಸ್ಕೊಂಡು, ಇದೇ ಕಾಮಗಾರಿ ಬಳಸ್ಕೊಂಡು ಇಲ್ಲಿ 1 ಲಕ್ಷದ ನೋಡಿ ಇದರಲ್ಲಿ ಬಳಸ್ಕೊಂಡಿದ್ದಾರೆ. 1,01,668 ರೂಪಾಯಿ ಬಳಸ್ಕೊಂಡಿದ್ದಾರೆ ಅಂದಾಜು ವೆಚ್ಚ. ಒಂದೇ ಕಾಮಗಾರಿ. ಅದಾಯಿತು. ಬ್ಲೀಚಿಂಗ್ ಪೌಡ್ರ್ ವಿಷಯಕ್ಕೆ ಬಂದರೆ, ಬ್ಲೀಚಿಂಗ್ ಪೌಡ್ರಲ್ಲಿ ಸುಮಾರು
10 ಲಕ್ಷಕ್ಕಿಂತ ಮೇಲಿದೆ. ಇದು ಟೈಲರ್ ಅಷ್ಟೇ, ಸುಮ್ಮನೆ ನಿಮ್ಗೆ ಜಸ್ಟ್ ದಾಖಲೆ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಬ್ಲೀಚಿಂಗ್ ಪೌಡರ್ ಅಂದರೆ ಸ್ಯಾನಿಟೈಸರ್ಸ್ ಕಿಟ್ ಅಂತ, ಇದರಲ್ಲಿ 3 ಲಕ್ಷ ರೂಪಾಯಿ ಇಡಲಾಗಿದೆ. ಯಾರೋ ಅವ್ರ ಹೆಸರು ಹುಲಿ ಅಂತೆ, ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದು ಕೂಡ ಮುಂದಿನ ದಿನಗಳಲ್ಲಿ ಅವರು ಕೂಡ ಲೋಕಾಯುಕ್ತರಿಗೆ ಸಬ್ಮಿಟ್ ಮಾಡ್ತೀನಿ. ಸೂಕ್ತ ತನಿಖೆ ಮಾಡಬೇಕು. ಮತ್ತು ತಾಲೂಕಾ ಪಂಚಾಯತ್ ಅವ್ರು ಯಾಕೆ ತನಿಖೆ ಮಾಡ್ತಾ ಇಲ್ಲ? ಭ್ರಷ್ಟ ಅಧಿಕಾರಿ ಯಾರಪ್ಪ ಅಂದರೆ ಅಬ್ದುಲ್ ರಜಾಕ್ ಅವರು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸುರೇಖಾ ಅವರು, ಇವರ ಸೈನ್ ತಂಬಿದ ಮೇಲೆ ಇಡಲಾಗಿದೆ. ಎಲ್ಲ ದಾಖಲೆಗಳು ನನ್ನ ಹತ್ರ ಇದೆ. ತಾಲೂಕಾ ಪಂಚಾಯತ್ ರಮೇಶ್ ಅವರು ಈ ಬಗ್ಗೆ ತನಿಖೆ ಮಾಡಿ ಅಂತೇಳಿ 3 ನೋಟಿಸ್ ಬಂದರೂ ಕೂಡ ತನಿಖೆ ಮಾಡ್ತಾ ಇಲ್ಲ. ಯಾಕೆ ಈ ರೀತಿ ತನಿಖೆ ಮಾಡ್ತಾ ಇಲ್ಲ? ಭ್ರಷ್ಟರಿಗೆ ಯಾಕೆ ರಕ್ಷಣೆ ಮಾಡ್ತಾ ಇದ್ದಾರೆ ಅವರು? ಜಿಲ್ಲಾ ಪಂಚಾಯತ್ ಕೂಡ ಸೂಕ್ತವಾದ ಕ್ರಮ ತಗೊಂಡು ಮುಂದಿನ ದಿನಗಳಲ್ಲಿ ತನಿಖೆ ಮಾಡಿ ತಪ್ಪು ಯಾರು ಮಾಡಿದಾರೋ ಸರ್ಕಾರಕ್ಕೆ ಹಣ ಭರಿಸಬೇಕು. ವಾಪಸ್ ಇದೆ, ಏನು 33 ಲಕ್ಷ ಚಿಲ್ಲರೆ ಇದೆ, ಸರ್ಕಾರಕ್ಕೆ ಮರಳಿ ಪಾವತಿಸಬೇಕಂತ ವಿನಂತಿಸ್ಕೊಳ್ತೀನಿ. ಮತ್ತು ಭ್ರಷ್ಟರು ತಕ್ಕ ಶಿಕ್ಷೆ ಆಗೋಕ್ಕೆ ಸಸ್ಪೆಂಡ್ ಆಗಬೇಕು ಇವರು. ಮತ್ತು ಅಧ್ಯಕ್ಷರಿಗೆ ಏನಿದೆ 6 ವರ್ಷ ಚುನಾವಣೆ ನಿಲ್ಲಬಾರದು, ಆ ಥರ ಆದೇಶ ಮಾಡಬೇಕಂತ ಮನವಿ ಮಾಡಬೇಕು. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.